ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಿನ್ನದ ರಸ್ತೆ ಅಂತ ಆಗಾಗ ನೀವು ಎಲ್ಲಾದರೂ ಕೇಳಿರಬಹುದು. ಮೇ ಬಿ ಇದೇ ಇರಬೇಕು ನೋಡಿ ಆ ಚಿನ್ನದ ರಸ್ತೆ. ಅಬ್ಬಬ್ಬಾ, ಎಂತಹ ಅದ್ಭುತ, ಅಮೋಘ, ಅತ್ಯಾಕರ್ಷಕ ರಸ್ತೆ ನೋಡಲು ಎರಡು ಕಣ್ಣು ಸಾಕಾಗಲ್ಲ ಕಣ್ರಿ. ನೀವೇನಾದ್ರೂ ಈ ರಸ್ತೆಯನ್ನ ಕಣ್ತುಂಬಿಕೊಂಡಿದ್ರೆ ನೀವೇ ನೋಡಿ ಭಾಗ್ಯವಂತರು, ಪುಣ್ಯವಂತರು. ಅದೃಷ್ಟ ಬೇಕ್ರಿ ಸಾಹೇಬ್ರೆ. ಇಂಥ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಅದು ಪೂರ್ವ ಜನ್ಮದ ಪುಣ್ಯ. ಇಂತಹ ರಸ್ತೆ ನಿರ್ಮಾಣ ಮಾಡಿದ್ದ ಸ್ಥಳೀಯ ಆಡಳಿತಾಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು. ಅದೆಷ್ಟು ಕಷ್ಟಪಟ್ಟಿರಬೇಡ, ಅದೆಷ್ಟು ಬೆವರು ಸುರಿಸಿರಬೇಡ, ಎಂಜಿನಿಯರ್ಗಳು ಅದೆಷ್ಟು ತಲೆ ಕೆಡಿಸಿಕೊಂಡಿರಬೇಡ. ಹಾಗಾಗಿ ಇಂತಹ ರೋಡ್ ಹಾಕಿಕೊಟ್ಟ ನಮ್ಮೆಲ್ಲ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಆಗಲೇಬೇಕು. ಅದು ಎಲ್ಲಿ ಗೊತ್ತಾ? ಅದೇ ರೀ, ನಮ್ಮ ಶಕ್ತಿಸೌಧ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೇನೆ ಆಗ್ಬೇಕು. ಯಾಕಂದ್ರೆ ಇವರುಗಳು ಮಾಡಿರೋ ಘನಂದಾರಿ ಕೆಲಸ ಅಂತದ್ದು. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಬಳಿ ನಮ್ಮದು ಇದೊಂದೇ ರಿಕ್ವೆಸ್ಟ್, ಪ್ಲೀಸ್ ಸರ್, ಇಂತಹ ಅದ್ಭುತ ಪ್ರತಿಭೆಗಳನ್ನ ಗುರುತಿಸಿ ಹಾರ ತುರಾಯಿ ಹಾಕಿ ಕೈಗೊಂದು ಶೀಲ್ಡ್ ಕೊಟ್ಟು ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಿಮ್ ಜನ್ಮಕ್ಕಿಷ್ಟು ತಿನ್ನೋದು, ಜೀವನ ಮಾಡೋದು, ಸುಖದ ಸುಪ್ಪತ್ತಿಗೆಯಲ್ಲಿ ನಿಮ್ಮ ಕುಟುಂಬವನ್ನ ನಡೆಸೋ ಸೋ ಕಾಲ್ಡ್ ಅಧಿಕಾರಿಗಳೇ, ಗ್ರಾಮ ಪಂಚಾಯಿತಿ ಸದಸ್ಯರೇ, ಸ್ವಲ್ಪನಾದ್ರೂ ನಾಚಿಕೆ, ಅಂಜಿಕೆ, ಮಾನ ಮರ್ಯಾದೆ ಅನ್ನೋದು ಇದೆಯಾ? ಅಥವಾ ಹೀಗಂತ ಏನು ಅಂತನಾದ್ರೂ ಗೊತ್ತಿದೆಯಾ? ಗೊತ್ತಿದ್ರೆ ನೀವು ಈ ರಸ್ತೆಯನ್ನ ಹೀಗೆ ಬಿಡ್ತಿರ್ಲಿಲ್ಲ ಬಿಡಿ. ಯಾಕಿಷ್ಟು ಆಕ್ರೋಶ, ಆವೇಶ ಅಂತೀರ? ನೋಡ್ರಿ ಈ ದೃಶ್ಯನ. ನೀವು ಈ ದೃಶ್ಯದಲ್ಲಿ ನೋಡ್ತಿರೋ ರಸ್ತೆ ಬೇರೆ ಎಲ್ಲಿಯದ್ದು ಅಲ್ಲ, ಧಾರವಾಡ ಜಿಲ್ಲೆಯ ಹೊಸ ತೇಗೂರು ಗ್ರಾಮದ ಕಿತ್ತೋಗಿರೋ ರಸ್ತೆ. ರಸ್ತೆಯಲ್ಲಿ ತೇಗೂರಿನ ಜನ ಓಡಾಡೋದಂತೂ ಅಸಾಧ್ಯದ ಮಾತು ಬಿಡಿ. ಹಂಗೆ ಏನಾದ್ರೂ ಓಡಾಡಿದ್ರು ಕೈ ಕಾಲುಗಳಿಗೆ ಅವರೇ ಜವಾಬ್ದಾರಿ. ಯಾಕಂದ್ರೆ ಮಳೆ ಬಂದ್ರೆ ಕೆಸರು ಗದ್ದೆಯಾಗುತ್ತೆ, ಕೊಚ್ಚೆಯಾಗುತ್ತೆ, ಕೊಳಚೆ ಗುಂಡಿಯಾಗುತ್ತೆ, ಜನರ ಪಾಲಿಗೆ ಯಮಗುಂಡಿಯೂ ಆಗುತ್ತೆ. ಎಷ್ಟೇ ದೂರು ಕೊಟ್ಟರೂ ಸ್ಥಳೀಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ತಲೆ ಕೆಡಿಸಿಕೊಳ್ಳುವ ಆಸಾಮಿಗಳೇ ಅಲ್ಲ. ಚುನಾವಣೆ ಬಂದ್ರೆ ಸಾಕು, ದುಡ್ಡು ಕೊಡು, ಎಲೆಕ್ಷನ್ ಗೆಲ್ಲು, ಇದೇ ರೂಢಿ ಮಾಡಿಕೊಂಡಿರೋ ಈ ಬದ್ಮಾಶ್ಗಳಿಗೆ ಜನರ ನೈಜ ಸಮಸ್ಯೆ ಅಂದ್ರೆ ಅಲರ್ಜಿ ಶುರುವಾಗಿ ಬಿಡುತ್ತೆ. ದೂರು ಕೊಟ್ರೆ ಅವರನ್ನ ಕೇಳಿ, ಇವರನ್ನ ಕೇಳಿ, ಇದು ನಮ್ಮ ಇಲಾಖೆಗೆ ಸೇರಲ್ಲ, ನಮಗ ಬರಲ್ಲ ಅನ್ನೋ ಬೇಜವಾಬ್ದಾರಿ ಆಫೀಸರ್ಗಳು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಕಟ್ಕೊಂಡು ಉದ್ಧಾರ ಅಲ್ಲ, ಜೀವನ ಸಾಗಿಸೋದೇ ಕಷ್ಟಕರವಾಗಿ ಬಿಟ್ಟಿದೆ. ಇನ್ನಾದ್ರೂ ಈ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಗಾಢ ನಿದ್ರೆಯಿಂದ ಎದ್ದು ತಗೊಳ್ಳೋ ಸಂಬಳಕ್ಕೆ, ತಿನ್ನೋ ಅನ್ನಕ್ಕೆ ಮೊದಲು ನ್ಯಾಯ ಒದಗಿಸಲಿ. ಇಲ್ಲ, ನಾವಿರೋದೇ ಹೀಗೆ ಅಂತ ಅನ್ಕೊಂಡು ಮೂರು ಬಿಟ್ಕೊಂಡು ಓಡಾಡಿದ್ರೆ ಜನ ಏನು ತಗೋಬೇಕೋ ಅದನ್ನೇ ತಗೋತಾರೆ. ಹುಷಾರ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ತೇಗೂರಿನ ಜನಕ್ಕೂ ಅರಿವು ಬರಬೇಕು. ಚುನಾವಣೆ ಬಂದಾಗ ದುಡ್ಡು ತಗೊಂಡು ಓಟ್ ಹಾಕಿ ಅದಾದ ಮೇಲೆ 5 ವರ್ಷ ಇದಿಲ್ಲ ಅಂತ ಬಾಯಿ ಬಡ್ಕೊಳ್ಳೋದು ಬಿಟ್ಟು ಕೆಲಸ ಮಾಡೋರನ್ನ, ಪ್ರಾಮಾಣಿಕರನ್ನ ಆಯ್ಕೆ ಮಾಡಿದ್ರೆ ಈ ಗೋಗರಿಯೋ ಪ್ರಾಬ್ಲಮ್ಮೇ ಇರಲ್ಲ ತಾನೆ. ಸ್ವಲ್ಪ ಯೋಚಿಸಿ, ನೀವು ಬದಲಾಗಿ ವ್ಯವಸ್ಥೆಯು ಬದಲಾಗುತ್ತೆ.